ನೋಡಿ ಕ್ವಶನ್. The life of a certain electric lamps is normally distributed with mean ಕೊಟ್ಟಿದ್ದಾರೆ of 2040 hours and standard deviation 60 hours in a consignment of 2000 lamps. Find how many would be expected to burn for more than 2150 hours, less than 1950 hours, and between 1920 hours and 2160 hours. ನೋಡಿ ಯಾವ ಥರ ಮಾಡಬೇಕು. ನೋಡಿ, the life of a certain electrical lamp is normally distributed with mean is 2040. ಅಂದರೆ mean ಅಂದರೆ mu is 2040, standard deviation 60 hours, ಸಿಗ್ಮಾ ಬಂದು 60, ಬೇಕಾದ್ರೆ ಅವರ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು, z is equal to x minus mu by ಸಿಗ್ಮಾ ಫಾರ್ಮುಲಾ ಬರ್ಕೋಬೇಕು. ಈಗ z is equal to ಇಲ್ಲಿ ಮ್ಯೂ ಮತ್ತು ಸಿಗ್ಮಾನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮ್ಯೂ ಎಷ್ಟು 2040, sigma x to 60. If x is 2150, ಈಗ z ಬಂದು 2150 minus 2040 whole divided by 60. ನೋಡಿ ಕ್ಯಾಲ್ಸಿಲಿ ಏನು ಮಾಡಿ ಈ ಥರ ಟೈಪ್ ಮಾಡ್ಕೊಳ್ಳಿ. ಆಲ್ಫಾ ಕ್ಲೋಸ್ ಬ್ರಾಕೆಟ್ ಎಕ್ಸ್ ಮೈನಸ್ 2040 ಡಿವೈಡ್ ಬೈ 60. ಕ್ಯಾಲ್ಕುಲೇಟ್ ಎಕ್ಸ್ ವ್ಯಾಲ್ಯೂ ಏನು 2150 ಅಂದರೆ 11/6 ಬರುತ್ತೆ. 11/6 ಅಂದರೆ ಎಷ್ಟು ನೋಡಿ 1.83 ಅಂತ ಬರೀ. ನೆಕ್ಸ್ಟು 2150 ಆದಮೇಲೆ 1950. ಇಫ್ ಎಕ್ಸ್ ಇಸ್ 1950, z is equal to ಇಲ್ಲಿ ಎಕ್ಸಾಕ್ಟಲ್ಲಿ 1950 ಹಾಕ್ಕೋಬೇಕು. 1950 ಮೈನಸ್ 2040 ಡಿವೈಡ್ ಬೈ 60 ಅಂದರೆ ಎಷ್ಟಾಗುತ್ತೆ ಇಲ್ಲಿ ಕ್ಯಾಲ್ಕುಲೇಟ್ ಹೊಡೆದು 1950 ಹೊಡೀರಿ ಮೈನಸ್ 1.5 ಬರೀ 1.5 ಬರೆದು ನಡೆಯುತ್ತೆ. 1950 ಆದ್ಮೇಲೆ 1920 2160. if x is 1920, z value ಬಂತು 1920 minus 2040 divided by 60. ನೋಡಿ ಇದಕ್ಕೆ ಕ್ಯಾಲ್ಕುಲೇಟ್ ಕೊಡ್ತು ಎಕ್ಸಾಕ್ಟಲ್ಲಿ 1920 ಹೊಡೀರಿ 1920 ಮೈನಸ್ 2 ಬರುತ್ತೆ. ಇಫ್ x is equal to 2160, z is equal to ನೋಡಿ 2160 ಹಾಕಿ ಎಕ್ಸಾಕ್ಟಲ್ಲಿ 2160 ಮೈನಸ್ 2040 ಡಿವೈಡ್ ಬೈ 60. ಇಲ್ಲಿ ಕ್ಯಾಲ್ಕುಲೇಟ್ ಹೊಡೆದು 2160 ಹೊಡೀರಿ ಅಂದರೆ 2 ಬರುತ್ತೆ. ಇಷ್ಟ ಆದ ತಕ್ಷಣ ಫಸ್ಟ್ ಏನು ಪ್ರಾಬಿಲಿಟಿ ಮೋರ್ ದ್ಯಾನ್ 2150 hours ನೋಡಿ. ಪಿ ಆರ್ ಎಕ್ಸ್ ಗ್ರೇಟರ್ ದ್ಯಾನ್ 2150 ಅಂದರೆ ಪಿ ಆರ್ ಇಲ್ಲಿ ಎಕ್ಸ್ ಅಂದರೆ ಝೆಡ್ ವ್ಯಾಲ್ಯೂ ಬರೀಬೇಕು. ಗ್ರೇಟರ್ ದ್ಯಾನ್ 2150 ಬದಲು 1.83 ಬರೀಬೇಕು. ಅಂದರೆ ಎಕ್ಸ್ ಬದಲು ಝೆಡ್ ಬರೆದ್ರೆ 2150 ಬದಲು ನಂಬರ್ ಬದಲು 1.83 ಬರೀಬೇಕು. ಇಲ್ಲಿ ಫಾರ್ಮುಲಾ ಯೂಸ್ ಮಾಡಬೇಕು. ಯಾವ ಫಾರ್ಮುಲಾ ಅಂದರೆ ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ ಎ ಅಂದರೆ ಫಾರ್ಮುಲಾ 0.5 minus phi of a. ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ ಎ ಅಂತ ಬಂದರೆ ನೀವು 0.5 minus phi of a ಅಂತ ಬರಿಬೋದು.
ಇಲ್ಲಿ ನೋಡಿ ಕಂಪೇರ್ ಮಾಡಿ. ಎ ಅಂದರೆ 1.83, 0.5 ಮೈನಸ್ 5 ಆಫ್ 1.83, 0.5 ಮೈನಸ್ 5 ಆಫ್ 1.83. ಈಗ ನೋಡಿ 1.83ಗೆ ಟೇಬಲ್ ನೋಡಬೇಕು, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಟೇಬಲ್. ನೋಡಿ ಇಲ್ಲಿ ಟೇಬಲಲ್ಲಿ 1.83, 1.82 ರೋಲಿ, 0.03 ಕಾಲಮ್, 0.03 ಕಾಲಮು, 1.8 ರೋ, 1.83 ಆಗುತ್ತೆ. ಇಲ್ಲಿ ನೋಡಿ ಈ ರೋ ಕಾಲಮ್ನ ಈ ಕಡೆ ಮಾಡಿದ್ರೆ ಏನು ಆನ್ಸರ್? 0.4664. .5 minus 0.4664. ನೆಕ್ಸ್ಟ್ ಏನು ಮಾಡಬೇಕು? ಇದನ್ನ ಮಾಡಿ ಕ್ಯಾಲ್ಸಿಯಂ. 0.5 ಮೈನಸ್ 0.4664 ಮಾಡಿದ್ರೆ 0.0336 ಆಗುತ್ತೆ. ಇಷ್ಟಾಯಿತು. ಇಲ್ಲೇನು ಕೇಳಿದ್ದಾರೆ? ಇನ್ ಎ ಕನ್ಸೈನ್ಮೆಂಟ್ ಆಫ್ 2000 ಲ್ಯಾಂಪ್ಸ್. ಈಗ ನೋಡಿ, ಹೌ ಮೆನಿ ವುಡ್ ಬಿ ಎಕ್ಸ್ಪೆಕ್ಟೆಡ್ ಟು ಬರ್ನ್ ಫಾರ್? ನೋಡಿ, ಹೌ ಮೆನಿ ವುಡ್ ಬಿ ಎಕ್ಸ್ಪೆಕ್ಟೆಡ್ ಟು ಬರ್ನ್ ಫಾರ್. ಇಲ್ಲೇನು ಬರೀರ್ಬೇಕಂದ್ರೆ ನೀವು ನಂಬರ್ ಆಫ್ ಲ್ಯಾಂಪ್ಸ್ expected to burn for more than 2050 hours. ಇಲ್ಲಿ ಒಂದು ಬರ್ಕೊಳ್ಳಿ ಸೆಂಟೆನ್ಸ್. ಇನ್ ಎ ಕನ್ಸೈನ್ಮೆಂಟ್ ಆಫ್ 2000 ಲ್ಯಾಂಪ್ಸ್ ಬರ್ತು. ಆಮೇಲೆ ನಂಬರ್ ಆಫ್ ಲ್ಯಾಂಪ್ಸ್ ಎಕ್ಸ್ಪೆಕ್ಟೆಡ್ ಟು ಬರ್ನ್ ಫಾರ್ ಮೋರ್ ದ್ಯಾನ್ 2150 ಅವರ್ಸ್ ಅಂದರೆ ಏನು ಮಾಡಬೇಕು? ಇದು ಏನು ಆನ್ಸರ್ ಬಂದಿರುತ್ತೆ ಅದಕ್ಕೆ 2000 ಮಲ್ಟಿಪ್ಲೈ ಮಾಡ್ಕೋಬೇಕು. 2000 ಇಂಟು 0.036, 2000 ಇಂಟು 0.0336, 67.2, approximately 67 lamps. ಈಗ less than 1950 hours. ನೋಡಿ, ಪಿ ಆಫ್ ಎಕ್ಸ್ ಬದಲು ಝೆಡ್ ಹಾಕಿ ಲೆಸ್ ದನ್ 1950 ಬದಲು -1.5 ಹಾಕಿ. ಈಗ ಇದಕ್ಕೆ ಫಾರ್ಮುಲಾ ಹೇಳ್ತೀನಿ ನೋಡಿ. ಪಿ ಆಫ್ ಝೆಡ್ ಲೆಸ್ ದ್ಯಾನ್ ಮೈನಸ್ ಎಗೆ ಫಾರ್ಮುಲಾ 0.5 ಮೈನಸ್ 5 ಆಫ್ ಎ. ಇಲ್ಲಿ ಎ ಅಂದರೆ 1.5. ನೋಡಿ, ಪಿ ಆಫ್ ಝೆಡ್ ಲೆಸ್ ದ್ಯಾನ್ -1.5 ಅಂದರೆ 0.5 ಮೈನಸ್ 5 ಆಫ್ 1.5, 0.5 ಮೈನಸ್ 5 ಆಫ್ 1.5 ಈಸ್ ಈಕ್ವಲ್ ಟು, ನೋಡಿ 5 ಆಫ್ 1.5 ನೋಡಿ 0.5 ಹಂಗೆ ಇಟ್ಕೊಳ್ಳಿ, ಮೈನಸ್ 5 ಆಫ್ 1.5ನ ಯಾವ ಥರ ಟೇಬಲಲ್ಲಿ ನೋಡೋದಂದರೆ ಈ ಥರ ನಾರ್ಮಲ್ ಟೇಬಲ್ ಕೊಡ್ತಾರೆ ನಿಮಗೆ, ನಾರ್ಮಲ್ ಪ್ರಾಬಬಿಲಿಟಿ ಟೇಬಲ್ಲು. ಇದರಲ್ಲಿ 1.5 ಅಂದರೆ ಇದು
ಈ ಕಡೆ 1.50 ಅಲ್ವಾ, ಅದಕ್ಕೆ ನೋಡಿ ಏನು ಬರುತ್ತೆ 0.4332 ಸಾರಿ 0.4332. ಇಲ್ಲೇನಾಗುತ್ತೆ 0.5 ಮೈನಸ್ 0.4332 0.0668 0.066. ಇದು ಏನು ಮಾಡಿ ಬರೀಬೇಕು, ಇನ್ನೇ ಕನ್ಸೈನ್ಮೆಂಟ್ ಆಫ್ 2000 ಲ್ಯಾಬ್ಸ್, ಕನ್ಸೈನ್ಮೆಂಟ್ ಆಫ್ 2000 lamps, number of lamps expected to burn for less than 1950 hours, 1950 hours is equal to 2000 into it multiply ಮಾಡ್ಕೋಬೇಕು 2000 into 0.0668 ಎಷ್ಟು ಬರುತ್ತೆ, 2000 into 0.0668 133.6 approximately equal to 134 lamps. ನೋಡಿ ಇಷ್ಟ ಆದ ತಕ್ಷಣ ಬಿಟ್ವೀನ್ ಏನಿದೆ 1920 to 2160 ಅದಕ್ಕೆ ಏನು ಮಾಡೋದಂದರೆ ಪಿ ಆಫ್ ಬಿಟ್ವೀನ್ 1920 to 2160. ಈಗ ಪಿ ಆಫ್ ಇಲ್ಲಿ ಎಕ್ಸ್ ಬದಲು ಝೆಡ್ ಹಾಕ್ಕೋಬೇಕು, 1920 ಬದಲು -2 ಹಾಕ್ಕೊಳ್ಳಿ, 2160 ಬದಲು 2 ಹಾಕ್ಕೊಳ್ಳಿ, ಯಾಕಂದರೆ ಝೆಡ್ ವ್ಯಾಲ್ಯೂ ಬಂದು ಇದಕ್ಕೆ -2 ಇದಕ್ಕೆ 2. ಈಗ ನೋಡಿ ಇದಕ್ಕೆ ಫಾರ್ಮುಲಾ ಬರ್ಕೊಡ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ಪಿ ಆಫ್ -a to b ಅಂತ ಇದ್ದರೆ phi of a plus phi of b. a ಅಂದರೆ 2, b ಅಂದರೂ 2. ನೋಡಿ ಮೈನಸ್ a ಅಂದರೆ ಏನು 2, phi of 2 plus phi of 2 ಅಂದರೆ 2 phi of 2. ಟೇಬಲಲ್ಲಿ 2ಗೆ ನೋಡೋದು ಯಾವ ಥರ ಅಂದರೆ 0.4772 ಬರುತ್ತೆ, 2 times 0.4772 ಇದನ್ನ ಮಲ್ಟಿಪ್ಲೈ ಮಾಡಿ, 2 into 0.4772 0.9544. ನೋಡಿ ಇದಾದ ತಕ್ಷಣ ಇನ್ನೇ ಕನ್ಸೈನ್ಮೆಂಟ್ ಆಫ್ 2000 lamps, number of lamps expected to burn for between 1920 hours and 2160 hours is equal to is equal to is equal to 2000 into 0.9544, 2000 times 0.9544
1908.8 approximately 1909 lamps ಬರುತ್ತೆ. Thank you. Please like, share and subscribe.